ಹೆಲೋ ಫ್ರೆಂಡ್ಸ್, ಸೆಣಬು ಹೂವು ಮತ್ತು ಅಲಸಂದೆ ಕಾಳಿನ ಉದುಕ ಮುದ್ದೆಯನ್ನು ತೋರಿಸ್ತಾ ಇದ್ದೀನಿ. ಸೆಣಬು ಹೂವನ್ನು ಸವಣೆ ಹೂವು ಎಂದು ಕರೆಯುತ್ತಾರೆ. ಅಲಸಂದೆ ಕಾಳನ್ನು ನಾನು ಆಲ್ರೆಡಿ ಇಲ್ಲಿ ಕುಕ್ಕರಲ್ಲಿ ಬೇಯಿಸ್ಕೊಂಡಿದ್ದೀನಿ. ಸೆಣಬು ಹೂವನ್ನು ಸಪ್ರೇಟ್ ನೀರಿನಲ್ಲಿ ಬೇಯಿಸ್ತಾ ಇದ್ದೀನಿ. ಅಲಸಂದೆ ಕಾಳು ಬೇಯಿಸಿದ್ದನ್ನು ಅದರಲ್ಲಿ ಹಾಕ್ತಾ ಇದ್ದೀನಿ. ಸ್ವಲ್ಪ ಉಪ್ಪು ಕೂಡ ಹಾಕಿ ಬೇಯಿಸಬೇಕು. ನಂತರ ಒಂದು ಸ್ಟ್ರೈನರಲ್ಲಿ ಸೋಸ್ಕೋಬೇಕು. ಕಟ್ಟನ್ನು ಸಪ್ರೇಟ್ ತೊಗೋಬೇಕು. ಸೋಸಿರುವ ಕಟ್ಟಿಗೆ ಚಟ್ನಿ ರೆಡಿ ಮಾಡ್ಕೋಬೇಕು. ಅದಕ್ಕೆ ನಾನು 2 ಟೊಮೊಟೊ, 2 ಬದನೆಕಾಯಿ, ಒಂದು 3ರಿಂದ 4 ಮೆಣಸಿನ್ಕಾಯಿ ಖಾರ ಕಡಿಮೆ ಇರೋದ್ರಿಂದ 4ರಿಂದ 5 ಮೆಣಸಿನ್ಕಾಯಿ ಹಾಕಿದ್ದೀನಿ. ನಂತರ ಟೊಮೊಟೊ ಹುರಿದು ಬದನೆಕಾಯಿ ಸುಟ್ಕೋಬೇಕು. ನಂತರ ಕಾಳಿಗೆ ಒಗ್ಗರಣೆ ಹಾಕಬೇಕು. ಇಲ್ಲಿ ಎಣ್ಣೆ, ಸಾಸಿವೆ, ಜೀರಿಗೆ, ಮೆಣಸಿನ್ಕಾಯಿ, ಈರುಳ್ಳಿ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಸ್ವಲ್ಪ ಉಪ್ಪು ಹಾಕಿ ಬೇಯಿಸಬೇಕು. ನಂತರ ಆರಿದ ಕಾಳನ್ನು ಕುರುಶೆಣ್ಣೆ ಪುಡಿ ಅಥವಾ ಹುಚ್ಚೆಳ್ಳು ಪುಡಿಯನ್ನು ಹಾಕಿ ಕಲಿಸ್ಬೇಕು. ಬೇಕಾದರೆ ಕಾಯಿ ತುರಿ ಮತ್ತು ಹುರಿಗಡಲೆ ಪುಡಿ ಹಾಕಬಹುದು. ಈಗ ಬದನೆಕಾಯಿಯನ್ನು ಈ ರೀತಿ ನೀಟಾಗಿ ಸಿಪ್ಪೆ ಬಿಡಿಸ್ಬೇಕು. ಬದನೆಕಾಯಿಯಲ್ಲಿ ಉಳುಕ ಇರುತ್ತೆ, ನೀಟಾಗಿ ನೋಡಿ ತೆಗಿಬೇಕು. ಈಗ ಚಟ್ನಿ ಮಾಡೋದಕ್ಕೆ ಉಪ್ಪು, ಬೆಳ್ಳುಳ್ಳಿ, ಮೆಣಸಿನ್ಕಾಯಿ, ಕೊತ್ತಂಬರಿ ಸೊಪ್ಪನ್ನು ಹಾಕಿ ಕುಟ್ಟಬೇಕು. ನಂತರ ಟೊಮೊಟೊ, ಬದನೆಕಾಯಿಯನ್ನು ಹಾಕಿ ಸೇರಿಸ್ಕೋಬೇಕು. ಬೇಕಾದರೆ ನೀವು ಮಿಕ್ಸಿಯಲ್ಲಿ ಕೂಡ ಹಾಕ್ಕೋಬೋದು. ನಾನಿಲ್ಲಿ ಕಲ್ಲಲ್ಲಿ ಕುಟ್ತಾ ಇದ್ದೀನಿ. ಸ್ವಲ್ಪ ಸಣ್ಣಗೆ ಕುಟ್ಟಿದ ನಂತರ ನಮಗೆ ಎಷ್ಟು ಬೇಕೋ ಅಷ್ಟು ಉದುಕಕ್ಕೆ ಹಾಕ್ಕೋಬೇಕು. ನಾನಿಲ್ಲಿ 2 ಸ್ಪೂನಷ್ಟು ಹಾಕಿದ್ದೀನಿ. ನಂತರ ಹುಣಸೆ ಹಣ್ಣಿದ್ರೆ ಹುಣಸೆ ಹಣ್ಣು ಹಾಕ್ಕೊಳ್ಳಿ, ಇಲ್ಲ ನಿಂಬೆ ಹಣ್ಣು ಹಾಕ್ಕೊಳ್ಳಿ. ನಾನಿಲ್ಲಿ ಹುಣಸೆ ರಸನ ಹಿಂಡ್ತಾ ಇದ್ದೀನಿ. ಹುಣಸೆ ರಸ ತುಂಬ ರುಚಿ ಕೊಡುತ್ತೆ. ಹುಣಸೆ ರಸ ಹಾಕಿ ಸ್ವಲ್ಪ ಕುರುಶೆಣ್ಣೆ ಪುಡಿ ಹಾಕಿದರೆ ಉದುಕ ಈಗ ರೆಡಿಯಾಗಿದೆ. ಉದುಕ, ಕಾಳಿನ ಪಲ್ಯ, ಜೋಳದ ಮುದ್ದೆ ರೆಡಿಯಾಗಿದೆ. ಅಲಸಂದೆ ಕಾಳು ಬದಲು ಬೇಳೆನೂ ಕೂಡ ಹಾಕ್ಬೋದು. ಬೇಳೆಗಿನೂ ಅಲಸಂದೆ ಕಾಳು ತುಂಬ ರುಚಿ ಕೊಡುತ್ತೆ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.